ನಾವೆಲ್ಲರೂ ನಾವೆಲ್ಲರೂ ಚಿಕ್ಕವರಿದ್ದಾಗಿಂದ ಒಂದು ಮಾತು ಕೇಳ್ತಾ ಬಂದಿದ್ದೀವಲ್ವಾ, ಚೆನ್ನಾಗಿ ಓದು, ಒಳ್ಳೆ ಕೆಲಸ ಹಿಡಿ, ಹಣ ಉಳಿಸು, ಆರಾಮಾಗಿ ರಿಟೈರ್ ಆಗುವಂತ. ಆದರೆ ಈ ದಾರಿ ನಿಜವಾಗ್ಲೂ ನಮ್ಮನ್ನ ಸಂಪತ್ತು, ಸ್ವಾತಂತ್ರ್ಯದ ಕಡೆಗೆ ಕರ್ಕೊಂಡು ಹೋಗುತ್ತಾ, ಅಥವಾ ಇದೊಂದು ನಮಗೆ ಮಾರಾಟ ಮಾಡಿರೋ ದೊಡ್ಡ ಸುಳ್ಳ? ಬನ್ನಿ, ಇವತ್ತು ನಾವು ಈ ಸ್ಲೋ ಲೇನ್ ಅನ್ನೋ ಆರ್ಥಿಕ ದಾರಿಯ ಹಿಂದಿನ ಸತ್ಯವನ್ನ ನೋಡೋಣ. ವಾರಕ್ಕೆ 50 ಗಂಟೆ, ಅದು 50 ವರ್ಷಗಳ ಕಾಲ ದುಡಿಯೋದೇ ಯಶಸ್ಸು ಅಂದ್ರೆ ಆ ಯಶಸ್ಸಿನ ಡೆಫಿನೇಷನ್ ಅನ್ನೇ ಈ ಮಾತು ಪ್ರಶ್ನೆ ಮಾಡುತ್ತೆ. ಇದೇ ನೋಡಿ ಸ್ಲೋ ಲೇನ್ ಅನ್ನೋ ದಾರಿಯ ತಿರುಳು. ಅಂದ್ರೆ ನಮ್ಮ ಜೀವನದ ಬಹುಪಾಲು ಸಮಯವನ್ನ ಭವಿಷ್ಯದ ಒಂದು ಭರವಸೆಗೋಸ್ಕರ ಸೌಸೋದು. ಇದು ನಿಜವಾಗ್ಲೂ ಜಾಣತನನ ಅಥವಾ ಹುಚ್ಚತನನ? ಹಾಗಾದ್ರೆ ಈ ಸ್ಲೋ ಲೇನ್ ಅಂದ್ರೆ ಎಕ್ಸಾಕ್ಟ್ ಆಗಿ ಏನು? ಇದು ಒಂದು ರೀತಿ ಅಗ್ರಿಮೆಂಟ್ ಇದ್ದ ಹಾಗೆ. ಇವತ್ತಿನ ಖುಷಿ, ಸ್ವಾತಂತ್ರ್ಯ, ನಮ್ಮ ಯೌವನವನ್ನೆಲ್ಲ ಎಂದೋ ಒಂದು ದಿನ ಬರುತ್ತೆ ಅನ್ನೋ ಉಜ್ವಲ ಭವಿಷ್ಯಕ್ಕೋಸ್ಕರ ಅಡ ಇಡೋದು. ಇದು ನೋಡೋಕೆ ಸೇಫ್ ಆದ ದಾರಿ ಅಂತ ಅನ್ಸಿದ್ರು ಇದಕ್ಕಾಗಿ ನಾವು ತಿರುವ ನಿಜವಾದ ಬೆಲೆ ಏನು? ಸರಿ, ಈ ಬೆಲೆ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೋಬೇಕಾದ್ರೆ ಬರೀ ಥಿಯರಿ ಸಾಕಾಗಲ್ಲ. ಅದಕ್ಕೆ ಸ್ಲೋ ಲೇನ್ ದಾರಿಯನ್ನೇ ಅಕ್ಷರಶಃ ಫಾಲೋ ಮಾಡಿದ ಜೋ ಅನ್ನೋ ಒಬ್ಬ ವ್ಯಕ್ತಿಯ ಕಥೆಯನ್ನ ನೋಡೋಣ. ಅವರ ಲೈಫೇ ನಮಗೆ ಈ ದಾರಿಯ ನಿಜವಾದ ಕಾಸ್ಟ್ ಏನು ಅಂತ ತೋರಿಸುತ್ತೆ. ಇದು ನೋಡಿ ಜೋ ಅವರ ಕತೆ. ಇವರು ಅಂದ್ರೆ ಸಾಂಪ್ರದಾಯಿಕ ಸ್ಲೋ ಲೇನ್ ಪ್ಲಾನ್ನ ಒಂದು ಪರ್ಫೆಕ್ಟ್ ಉದಾಹರಣೆ. ಚೆನ್ನಾಗಿ ಓದೋದು, ಒಳ್ಳೆ ಕೆಲಸ ಹಿಡಿಯೋದು, ಹಣ ಉಳಿಸೋದು, ಈ ಎಲ್ಲ ರೂಲ್ಸ್ಗಳನ್ನ ಚಾಚೂ ತಪ್ಪದೆ ಪಾಲಿಸ್ತಾರೆ. ಇಲ್ಲಿ ನಾವು ಗಮನಿಸಬೇಕಾದ ಮುಖ್ಯವಾದ ಪಾಯಿಂಟ್ ಅಂದ್ರೆ ಜೋ ಅವರು ತಮ್ಮ ಇವತ್ತಿನ ದಿನವನ್ನ ಎಂಜಾಯ್ ಮಾಡ್ತಿಲ್ಲ, ತಮ್ಮ ಖುಷಿಯನ್ನ ಮುಂದಕ್ಕೆ ಹಾಕ್ತಿದ್ದಾರೆ. ಫ್ಯೂಚರ್ನಲ್ಲಿ ನಾನು ಶ್ರೀಮಂತನಾಗ್ತೀನಿ ಅನ್ನೋ ಒಂದೇ ಒಂದು ನಂಬಿಕೆಯಿಂದ ಪ್ರತಿ ದಿನದ ಕಷ್ಟವನ್ನ ಸಹಿಸ್ಕೊಳ್ತಾ ಇದ್ದಾರೆ. ಮತ್ತು ಇಲ್ಲಿದೆ ಸ್ಲೋ ಲೇನ್ನ ಅತಿ ದೊಡ್ಡ ಅಪಾಯ. ಅಷ್ಟೆಲ್ಲ ಕಷ್ಟಪಟ್ಟು ದುಡಿದಿದ್ದು ಕೊನೆಗೇನಾಯ್ತು? ಎಲ್ಲ ವ್ಯರ್ಥ ಆಯ್ತು. ಅವರು ಯಾವ ಒಂದು ಗೋಲ್ಡನ್ ಫ್ಯೂಚರ್ಗೋಸ್ಕರ ಕಾಯ್ತಿದ್ರೋ ಅದು ಬರೋಕೆ ಮೊದಲೇ ಅವರ ಜೀವನ ಮುಗಿದೋಯ್ತು. ಈ ಕಥೆ ನಮಗೆಲ್ಲ ಒಂದು ಕಠಿಣ ಸತ್ಯವನ್ನ ಮುಖಕ್ಕೆ ಹೊಡೆದ ಹಾಗೆ ಹೇಳುತ್ತೆ. ಇದು ನಿಜವಾಗ್ಲೂ ಯೋಚನೆ ಮಾಡಬೇಕಾದ ಪ್ರಶ್ನೆ ಅಲ್ವಾ? ನಮ್ಮ ಲೈಫ್ನ ಬೆಸ್ಟ್ ವರ್ಷಗಳನ್ನ, ಅಂದ್ರೆ ಶಕ್ತಿ, ಉತ್ಸಾಹ ಎಲ್ಲ ಇರೋ ಯೌವನದ ದಿನಗಳನ್ನ ಭವಿಷ್ಯಕ್ಕೋಸ್ಕರ ತ್ಯಾಗ ಮಾಡೋದ್ರಲ್ಲಿ ಏನಾದರೂ ಅರ್ಥ ಇದೆಯಾ? ಅದರಲ್ಲೂ ಆ ಭವಿಷ್ಯ ಬರುತ್ತೆ ಅನ್ನೋಕ್ಕೆ ಯಾವುದೇ ಗ್ಯಾರಂಟಿ ಇಲ್ದಿರುವಾಗ ನಾಳೆಗೋಸ್ಕರ ಇವತ್ತನ್ನ ಪೂರ್ತಿಯಾಗಿ ಬಲಿ ಕೊಡೋದು ಸರಿನಾ? ಲೆಕ್ಕಾಚಾರದ ಪ್ರಕಾರ ನೋಡಿದ್ರೆ ಸ್ಲೋ ಲೇನ್ನಲ್ಲಿ ನಮ್ಮ ಜೀವನದ ಮೇಲೆ ಸಿಗೋ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಇದು. ವಾರದಲ್ಲಿ 5 ದಿನಗಳನ್ನ ಕೇವಲ 2 ದಿನದ ಸ್ವಾತಂತ್ರ್ಯಕ್ಕಾಗಿ ಕೊಡ್ತೀವಿ ಅಂದ್ರೆ ಏನರ್ಥ? ನಮ್ಮ ಸಮಯದ ಮೇಲೆ 60% ನಷ್ಟವನ್ನ ನಾವೇ ಒಪ್ಕೊಂಡ ಹಾಗೆ. ಇದೇನು ಒಳ್ಳೆ ಡೀಲ? ಸರಿ, ಈ ಎಮೋಷನಲ್ ಆರ್ಗ್ಯುಮೆಂಟ್ಸ್ ಎಲ್ಲ ಬದಿಗಿಡೋಣ. ಈಗ ಬರೀ ಗಣಿತದ ಬಗ್ಗೆ ಮಾತಾಡೋಣ. ಯಾಕಂದ್ರೆ ನಂಬರ್ಸ್ ಸುಳ್ಳು ಹೇಳಲ್ಲ ಅಲ್ವಾ? ಈ ಸ್ಲೋ ಲೇನ್ ದಾರಿಯ ಆರ್ಥಿಕ ಸಮೀಕರಣದಲ್ಲಿ ತೊಂದರೆ ಎಲ್ಲಿದೆ ಅಂತ ಈಗ ನೋಡೋಣ. ಇದು ನೋಡಿ ಸ್ಲೋ ಲೇನ್ನ ಬೇಸಿಕ್ ಫಾರ್ಮುಲಾ. ಸಂಪತ್ತು ಅಂದ್ರೆ ಉದ್ಯೋಗ ಪ್ಲಸ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ಸ್. ಇಲ್ಲಿರೋ ಅತಿ ದೊಡ್ಡ ಸಮಸ್ಯೆ ಏನ್ ಗೊತ್ತಾ? ಈ ಈಕ್ವೇಶನ್ನ 2 ಭಾಗಗಳು ನಮ್ಮ ಕಂಟ್ರೋಲ್ನಲ್ಲೇ ಇಲ್ಲ. ನಮ್ಮ ಕೆಲಸವನ್ನ ಬೇರೆಯವ್ರು ಕಂಟ್ರೋಲ್ ಮಾಡಿದ್ರೆ ಶೇರ್ ಮಾರುಕಟ್ಟೆಯನ್ನ ಯಾರೂ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಇದರ ಅರ್ಥ ನಮ್ಮ ಆರ್ಥಿಕ ಭವಿಷ್ಯದ ಸ್ಟೀರಿಂಗ್ ನಮ್ಮ ಕೈಲಿಲ್ಲ. ಆ ಈಕ್ವೇಶನ್ ಎಷ್ಟು ಸ್ಲೋ ಅನ್ನೋದಕ್ಕೆ ಈ ನಂಬರ್ಸ್ಗಳೇ ಸಾಕ್ಷಿ. ಬರೀ ಸಂಬಳವನ್ನೇ ಉಳಿಸಿ $1 ಮಿಲಿಯನ್ ಮಾಡೋಕೆ ಎಷ್ಟು ಟೈಮ್ ಬೇಕು? ಒಬ್ಬ ಆರ್ಕಿಟೆಕ್ಟ್ಗೆ 156 ವರ್ಷ, ಒಬ್ಬ ಟೀಚರ್ಗೆ 217 ವರ್ಷ. ಅಷ್ಟೇ ಯಾಕೆ, ಒಳ್ಳೆ ಸಂಬಳ ಇರೋ ಸಾಫ್ಟ್ವೇರ್ ಇಂಜಿನಿಯರ್ಗೆ ಕೂಡ 125 ವರ್ಷ ಬೇಕು. ಇದು ಒಂದೇ ಜನ್ಮದಲ್ಲಿ ಸಾಧ್ಯನಾ? ಖಂಡಿತ ಇಲ್ಲ. ಸ್ಲೋ ಲೇನ್ನ ಲೆಕ್ಕಾಚಾರ ಯಾಕೆ ತಪ್ಪು ಅನ್ನೋಕೆ ಇದಕ್ಕಿಂತ ದೊಡ್ಡ ಪ್ರೂಫ್ ಬೇಕಾಗಿಲ್ಲ. ಈ ಲಿಸ್ಟ್ನಲ್ಲಿರೋ ಪ್ರತಿಯೊಂದು ಸಲಹೆಯನ್ನು ನಾವು ಎಲ್ಲೋ ಒಂದು ಕಡೆ ಕೇಳಿರ್ತೀವಿ ಅಲ್ವಾ? ಇವೆಲ್ಲ ಸ್ಲೋ ಲೇನ್ ರೋಡ್ ಮ್ಯಾಪ್ನ ಭಾಗಗಳು. ಇವೆಲ್ಲ ನಮ್ಮನ್ನ ಒಂದೇ ದಿಕ್ಕಿಗೆ, ಅಂದ್ರೆ ಆ ನಿಧಾನದ ದಾರಿಯಲ್ಲೇ ನೂಗ್ತವೆ. ಒಂದೊಂದನ್ನೇ ನೋಡಿದ್ರೆ ಇವೆಲ್ಲ ಒಳ್ಳೆ ಅಡ್ವೈಸ್ಗಳ ಥರನೇ ಕಾಣಿಸುತ್ತೆ. ಆದರೆ ಎಲ್ಲ ಸೇರಿ ನಮ್ಮ ಆರ್ಥಿಕ ಸ್ವಾತಂತ್ರ್ಯವನ್ನೇ ಕಟ್ಟಿ ಹಾಕ್ತವೆ. ಸರಿ, ಈಗ ಸ್ಲೋ ಲೇನ್ನ ಮುಖ್ಯ ಇಂಜಿನ್ ಅಂದ್ರೆ ಕೆಲಸ ಅಥವಾ ಉದ್ಯೋಗದ ಬಗ್ಗೆ ಮಾತಾಡೋಣ. ಒಂದು ಜಾಬ್ ಹೇಗೆ ನಮ್ಮನ್ನ ಸಂಪತ್ತು ಮತ್ತೆ ಸ್ವಾತಂತ್ರ್ಯದಿಂದ ದೂರ ಇಡುತ್ತೆ ಅಂತ ನೋಡೋಣ. ಈ ಚಿತ್ರ ನೋಡಿ, ಇದೇ ಕಾರ್ಪೊರೇಟ್ ಪ್ರಪಂಚದ ರಿಯಾಲಿಟಿ. ವರ್ಷಗಟ್ಟಲೆ ಓದಿ ಡಿಗ್ರಿ ಪಡ್ಕೊಂಡ್ಮೇಲೆ ಕೊನೆಗೆ ಸಿಗೋದಿದೇನಾ? ಈ 6x6 ಜಾಗನಾ? ನಮ್ಮ ಸಮಯ, ನಮ್ಮ ಶ್ರಮಕ್ಕೆ ಸಿಗೋ ನಿಜವಾದ ಬೆಲೆ ಇದೇನಾ? ಲೇಖಕರ ಪ್ರಕಾರ ಒಂದು ಕೆಲಸ ಅನ್ನೋದು ಪಂಜರದ ಹಾಗೆ. ಅದಕ್ಕೆ 6 ಕಾರಣಗಳಿವೆ. 1, ನಮ್ಮ ಜೀವನದ ಅಮೂಲ್ಯ ಸಮಯವನ್ನ ಹಣಕ್ಕಾಗಿ ಮಾರಾಟ ಮಾಡೋದು. 2, ನಮ್ಮ ಅನುಭವ ಒಂದೇ ಕ್ಷೇತ್ರಕ್ಕೆ ಸೀಮಿತ ಆಗೋದು. 3,
ನಮ್ಮ ಟೈಮ್, ನಮ್ಮ ದುಡ್ಡಿನ ಮೇಲೆ ನಮಗೆ ಕಂಟ್ರೋಲೇ ಇಲ್ಲದಿರೋದು. 4, ಆಫೀಸ್ ಪಾಲಿಟಿಕ್ಸ್ನಲ್ಲಿ ಸಿಕ್ಕಾಕೊಳ್ಳೋದು. 5, ಕಂಪನಿಯಲ್ಲಿ ಎಲ್ರಿಗೂ ಪೇ ಮಾಡಿದ ಮೇಲೆ ಕೊನೆಗೆ ನಮಗೆ ಸಂಬಳ ಸಿಗೋದು. ಮತ್ತು 6ನೇಯದು, ನಮ್ಮ ಆದಾಯವನ್ನ ಬೇರೆಯವರು ಡಿಸೈಡ್ ಮಾಡೋದು. ಇವೆಲ್ಲವೂ ನಮ್ಮ ಆರ್ಥಿಕ ಸ್ವಾತಂತ್ರ್ಯಕ್ಕೆ ದೊಡ್ಡ ಅಡೆತಡೆಗಳು. ಇಲ್ಲಿ ಮುಖ್ಯವಾದ ವ್ಯತ್ಯಾಸ ಅಂದರೆ ಕಂಟ್ರೋಲ್. ಒಂದು ಕೆಲಸದಲ್ಲಿ ನಮ್ಮ ಸಮಯ, ನಮ್ಮ ಬೆಲೆ, ನಮ್ಮ ಆದಾಯ ಎಲ್ಲವನ್ನು ಬೇರೆಯವರೇ ನಿರ್ಧಾರ ಮಾಡ್ತಾರೆ. ಆದರೆ ಉದ್ಯಮಶೀಲತೆಯಲ್ಲಿ ಆ ಕಂಟ್ರೋಲ್ ನಮ್ಮ ಕೈಗೆ ಬರುತ್ತೆ. ನಮ್ಮದೇ ಆದ ಒಂದು ಸಿಸ್ಟಮ್ ನಮಗೋಸ್ಕರ ದುಡಿಯೋ ಹಾಗೆ ಮಾಡಿದಾಗ ನಾವು ಸಮಯವನ್ನು ಹಣದಿಂದ ಬೇರ್ಪಡಿಸ್ತೀವಿ. ಅದೇ ನಿಜವಾದ ಸ್ವಾತಂತ್ರ್ಯ. ಸರಿ, ಈಗ ಕೊನೆಯ ಭಾಗಕ್ಕೆ ಬರೋಣ. ಈ ದಿನನಿತ್ಯದ ಜಂಜಾಟದಲ್ಲಿ, ಈ ರೇಸ್ನಲ್ಲಿ ನಾವು ನಿಜವಾಗ್ಲೂ ಏನನ್ನ ಮಿಸ್ ಮಾಡ್ಕೊಳ್ತಾ ಇದ್ದೀವಿ? ಇದನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಸುಂದರವಾದ ಕಥೆ ಇದೆ. ಈ ಕಥೆ ಕೇಳಿದ್ರೆ ಶಾಕ್ ಆಗುತ್ತೆ. ಜನ ತಮ್ಮ ಡೈಲಿ ರ್ಯಾಟ್ ರೇಸ್ನಲ್ಲಿ ಎಷ್ಟು ಬ್ಯುಸಿ ಆಗಿದ್ರು ಅಂದ್ರೆ ತಮ್ಮ ಕಣ್ಣು ಮುಂದೆನೇ ಇದ್ದ ಒಂದು ಅದ್ಭುತವನ್ನ ನೋಡೋಕ್ಕೂ ಅವರಿಗೆ ಆಗಲಿಲ್ಲ. ಸ್ಲೋ ಲೇನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ. ಅದು ನಮ್ಮನ್ನ ಎಷ್ಟು ಬ್ಯುಸಿ ಇಟ್ಬಿಡುತ್ತೆ ಅಂದ್ರೆ ಜೀವನದಲ್ಲಿರೋ ನಿಜವಾದ ಸೌಂದರ್ಯವನ್ನೇ ನಾವು ಗಮನಿಸೋದನ್ನ ಮರ್ತು ಬಿಡ್ತೀವಿ. ಹಾಗಾದ್ರೆ ಈ ಒಂದು ಕೊನೆಯ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನ ಮುಗಿಸೋಣ. ನಮ್ಮ ಜೀವನ ಶುಕ್ರವಾರ ರಾತ್ರಿ ಶುರುವಾಗಿ ಸೋಮವಾರ ಬೆಳಗ್ಗೆ ಮುಗಿದೋಗುತ್ತೆ ಅಂದ್ರೆ ಹಾಗಾದ್ರೆ ನಮ್ಮ ನಿಜವಾದ ಜೀವನ ಶುರುವಾಗೋದೇ ಯಾವಾಗ? ಬಹುಶಃ ಈ ಪ್ರಶ್ನೆಗೆ ಉತ್ತರ ಹುಡುಕೋದೆ ನಾವು ಇಡಬೇಕಾದ ಮೊದಲ ಹೆಜ್ಜೆ.